ಕಣಗಿಲೆ ನಮ್ಮ ಧಾರ್ಮಿಕ ಸನಾತನ ಹೂವು ಅಂದರೆ ತಪ್ಪಾಗಲಾರದು. ಶಿವ, ವಿಷ್ಣು, ಲಕ್ಷ್ಮೀ ಸಮೇತ ಅನೇಕ ದೇವರುಗಳಿಗೆ ಸಲ್ಲುವಂತಹ ಈ ಹೂವು ಲಕ್ಷ್ಮಿಗೆ ಅತಿ ಪ್ರಿಯವಾದರೆ ವಿಷ್ಣುಗೂ ಕೂಡ ಇದರ ಹಾರಗಳನ್ನು ಮಾಡಿ ಹಾಕ್ತಾರೆ. ಹಾಗಾಗಿ ಇಂಥ ಒಂದು ಕಣಗಿಲೆ ಹೂವಿನ ಸಸಿಯನ್ನು ಮನೆಯಲ್ಲಿ ಹೇಗೆ ಬೆಳೆಸೋದು ಅನ್ನೋಂಥ ವಿಧಾನವನ್ನು ಇಂದು ತಿಳಿದುಕೊಳ್ಳೋಣ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಅಂತ್ಯದವರೆಗೂ ನೋಡ್ತೀರಾ ಅಂತ ಭಾವಿಸ್ತಾ, ಆತ್ಮೀಯ ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದು ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆಧಾರದ ಸ್ವಾಗತವನ್ನು ಕೋರ್ತೀನಿ. ಇನ್ನು ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನಲ್ಲಿ ಆಲನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ ನಾವು ರಿಲೀಸ್ ಮಾಡುವಂಥ ಹೊಸ ಗಾರ್ಡನಿಂಗ್ ಮಾಹಿತಿ ಹೊತ್ತ ವೀಡಿಯೋಗಳ ನೋಟಿಫಿಕೇಷನನ್ನು ಯೂಟ್ಯೂಬ್ ನಿಮ್ಗೆ ಕಳಿಸ್ಕೊಡುತ್ತೆ. ವೀಡಿಯೋಗಳು ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಆ್ಯಂಡ್ ಲೈಕ್ ಮಾಡ್ತೀರಾ ಅಂತ ಭಾವಿಸ್ತಾ, ಬನ್ನಿ ಇಂದಿನ ವಿಡಿಯೋ ಆರಂಭಿಸೋಣ. ಸ್ನೇಹಿತರೆ, ಕಣಗಿಲೆ ಹೂವನ್ನು ಬೀಜದಿಂದ ಮತ್ತು ಕಟಿಂಗ್ನಿಂದ ಎರಡೂ ವಿಧಾನದಿಂದ ಬೆಳೆಸ್ಬೋದು. ಹಾಗಾಗಿ ಇದರ ಬೀಜಗಳು ಆನ್ಲೈನ್ನಲ್ಲಿ ದೊರಕ್ತವೆ. ಅಂತಹ ಬೀಜಗಳನ್ನು 2 ದಿನಗಳ ಕಾಲ ಗೋಮೂತ್ರದೊಂದಿಗೆ ಬಯೋ ಎನ್ಸೈಮನ್ನು ಬೆರೆಸಿ 1 ದಿನ ನೆನೆಸಿಟ್ಬಿಟ್ಟು ಅದರ ನಂತರ ಗಾರ್ಡನ್ ಮಣ್ಣು, ಗೊಬ್ಬರ, ಮರಳು ಸಮ ಪ್ರಮಾಣದಲ್ಲಿ ಮಿಶ್ರಣವಾದಂಥ ಮಣ್ಣಿನಲ್ಲಿ 1 ಇಂಚಿನ ಆಳದಲ್ಲಿ ಬೀಜವನ್ನು ನೆಡುವುದರಿಂದ ಮುಂದಿನ 15 ದಿನಗಳಲ್ಲಿ ಬೀಜ ಮೊಳೆತು ಸಸಿ ಉತ್ಪತ್ತಿಯಾಗುತ್ತದೆ. ಇದರ ನಂತರ ಇದರ ಸಸಿಯನ್ನು ದಿನದ 24 ಗಂಟೆಗಳಲ್ಲಿ 8 ರಿಂದ 6 ತಾಸುಗಳ ಬಿಸಿಲು ಬೀಳುವಂಥ ಸ್ಥಳವನ್ನು ಆಯ್ದುಕೊಂಡು ಆ ಸ್ಥಳದಲ್ಲಿ ಕಣಗಿಲೆ ಬೀಜದಿಂದ ಮೊಳೆತ ಸಸಿಯನ್ನು ಇಟ್ಟರೆ ನಿಧಾನವಾಗಿ ಬೆಳೆಯಲು ಆರಂಭಿಸಿದ ಸಸಿಯನ್ನು ಮುಂದಿನ 6 ತಿಂಗಳ ನಂತರ ಸಾಫ್ಟ್ ಪ್ರೂನಿಂಗ್ ಮಾಡಬೇಕಾಗುತ್ತದೆ. ಸಾಫ್ಟ್ ಪ್ರೂನಿಂಗ್ ಅಂತಂದರೆ ಇದರ ಮೇಲಿನ ಒಂದು ಚಿಗುರನ್ನು ಚಿವುಟಿ ತೆಗೆದ್ರೆ ಅಥವಾ 45 ಡಿಗ್ರಿ ಕಟ್ ಮಾಡಿದ್ರೆ ಅದರ ಅಕ್ಕಪಕ್ಕದಿಂದ ಅನೇಕ ಟಿಸಿಲುಗಳು ಒಡೆಯುತ್ತವೆ. ಈ ಕಾರಣದಿಂದ ಈ ಸಸಿಯ ಅನೇಕ ಟಿಸಿಲುಗಳಲ್ಲಿ ಅನೇಕ ಅಸಂಖ್ಯಾತ ಹೂಗಳ ಉತ್ಪತ್ತಿಗೆ ಕಾರಣವಾಗುತ್ತದೆ. ಸಸಿಯನ್ನು 1 ವರ್ಷದ ನಂತರ ದೊಡ್ಡ ಪಾಟಿಗೆ, ಅಂದರೆ ಈಗಿರುವ ಪಾಟಿನ ಅಳತೆಗಿಂತ ಹೆಚ್ಚಿನ ಅಳತೆಯ ಪಾಟಿಗೆ ಶಿಫ್ಟ್ ಮಾಡಿ ಉತ್ತಮವಾದಂತಹ ಪಾಟಿಂಗ್ ಮಿಶ್ರಣದೊಂದಿಗೆ ನೆಡುವುದರಿಂದ ಮುಂದಿನ ದಿನಗಳಲ್ಲಿ ಸಾಕಷ್ಟು ಹೂಗಳ ಇಳುವರಿ ಯಥೇಚ್ಛವಾಗಿ ಸಿಗ್ತಾ ಇರುತ್ತೆ. ಇನ್ನು ಪ್ರತಿ 15 ದಿನಕ್ಕೊಮ್ಮೆ ಘನಗೊಬ್ಬರದ ಜೊತೆಗೆ ದ್ರವ ಗೊಬ್ಬರಗಳನ್ನು ಕೊಡೋದ್ರಿಂದ ನಿರಂತರವಾದಂಥ ಹೂಗಳ ಇಳುವರಿ ಸಿಗೋದ್ರಲ್ಲದೆ ಮನೆಯಲ್ಲಿ ಇರಬೇಕಾದಂಥ ಈ ಕಣಗಿಲೆಯನ್ನು ಬೀಜದಿಂದ ಸುಲಭವಾಗಿ ಈ ರೀತಿಯಲ್ಲಿ ಬೆಳೆಸ್ಕೊಂಡ್ರೆ ಇದೇ ಗಿಡವನ್ನು ಕಟಿಂಗ್ ತಂದು ಕೂಡ ನಾವು ಬೆಳೆಸ್ಕೋಬೋದು. ಕಟಿಂಗ್ ತಂದು ಬೆಳೆಸುವ ವಿಧಾನವೆಂದರೆ 6 ರಿಂದ 8 ಇಂಚಿನ ಉದ್ದದ ಕಟಿಂಗ್ ಪೆನ್ಸಿಲ್ ಗಾತ್ರದಷ್ಟಿದ್ದು 45 ಡಿಗ್ರಿ ಆ್ಯಂಗಲಿಗೆ ಕಟ್ ಮಾಡಿದಂಥ ಕಟಿಂಗ್ನ ಮೇಲ್ಭಾಗದ ತುದಿಗೆ ಅರಿಶಿನ ಲೇಪನ ಮಾಡೋದ್ರಿಂದ ಡೈಬ್ಯಾಕ್ನಿಂಥ ಸಮಸ್ಯೆ, ಕ್ರಿಮಿಕೀಟಗಳ ದಾಳಿಯಿಂದ ರಕ್ಷಣೆ ಮಾಡಿದರೆ ಈಗಾಗಲೇ ತಿಳಿಸಿದಂತೆ ಸಾಧಾರಣ ಗಾರ್ಡನ್ ಮಣ್ಣಿನ ಜೊತೆಗೆ ಗೊಬ್ಬರ, ಮರಳು ಮಿಶ್ರಿತ ಸಮ ಪ್ರಮಾಣದ ಮಿಶ್ರಣದಲ್ಲಿ ಸಸಿಯ ಕಟಿಂಗನ್ನು 2 ಇಂಚಿನ ಆಳದೊಳಗೆ ನೆಟ್ಟು ಹೊಸ ಚಿಗುರು ಬರುವವರೆಗೆ ನೆರಳಿನಲ್ಲಿ, ಅಂದರೆ ನೇರ ಸೂರ್ಯನ ಬಿಸಿಲು ಬೀಳದೆ ಕೇವಲ ಬೆಳಕಷ್ಟೇ ಬೀಳುವಂಥ ಸ್ಥಳದಲ್ಲಿ ಪೋಷಣೆ ಮಾಡಿದರೆ ಮುಂದಿನ 15 ರಿಂದ 1 ತಿಂಗಳೊಳಗೆ ಇದರಿಂದ ಚಿಗುರುಗಳು ಒಡೆಯಲು ಆರಂಭಿಸುತ್ತವೆ. ಈ ಸಂದರ್ಭದಲ್ಲೇ ಇದರ ಬೇರುಗಳು ಉತ್ಪತ್ತಿಯಾಗಿ ಗಿಡದ ಬೆಳವಣಿಗೆ ಆರಂಭಿಸಿರುತ್ತದೆ. 4-6 ಎಲೆಗಳು ಹೊರಹೊಮ್ಮಿದ ನಂತರ ಗಿಡವನ್ನು ದಿನದ 6 ರಿಂದ 8 ಗಂಟೆಗಳ ಕಾಲ ಬಿಸಿಲು ಬೀಳುವಂಥ ಸ್ಥಳವನ್ನು ಆಯ್ದುಕೊಂಡು ಪಾಟನ್ನು ಇಡುವುದರಿಂದ ಗಿಡದ ಬೆಳವಣಿಗೆ ಉತ್ತಮವಾಗಿರುತ್ತದೆ. ಈ ರೀತಿ ಕಟಿಂಗ್ನಿಂದ ಬೆಳವಣಿಗೆಯಾದಂತಹ ಕಣಗಿಲೆ ಸಸಿಯನ್ನು ಮುಂದಿನ 6 ರಿಂದ 8 ತಿಂಗಳ ಅವಧಿಯಲ್ಲಿ ರಿಪಾಟಿಂಗ್ ಮಾಡ್ಬೋದು. ರಿಪಾಟಿಂಗ್ ಮಾಡುವುದಕ್ಕೆ ಮಳೆಗಾಲದ ಆರಂಭ ಅಥವಾ ಚಳಿಗಾಲದ ಅಂತ್ಯ ಉತ್ತಮವಾದ ಕಾಲ. ಈ ಸಮಯದಲ್ಲಿ ಅನೇಕ ಪೌಷ್ಟಿಕಾಂಶಗಳುಳ್ಳ ರಿಪಾಟಿಂಗ್ ಸಾಮಗ್ರಿಗಳನ್ನು ಬೆರೆಸಿದ ಮಿಶ್ರಣದಲ್ಲಿ ಗಿಡವನ್ನು ನೆಡುವುದರಿಂದ ನಿರಂತರವಾದ ಹೂವಿನ ಇಳುವರಿ ಸಿಗುವಂತಾಗುತ್ತದೆ. ಹಾಗಾಗಿ ಪಾಟಿಂಗ್ ಮಿಶ್ರಣ ತಯಾರಿಸುವ ಬಗ್ಗೆ ನಮ್ಮಲ್ಲಿ ಈಗಾಗಲೇ ಅನೇಕ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದು ಅವುಗಳ ವಿಡಿಯೋ ಲಿಂಕನ್ನು ಪ್ಲೇ ಲಿಸ್ಟ್ನಲ್ಲಿದೆ. ಆ ಪ್ಲೇ ಲಿಸ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದ್ದು ಅಂತಹ ಎಲ್ಲ ವಿಡಿಯೋಗಳನ್ನು ಆಸಕ್ತ ವೀಕ್ಷಕ ಸ್ನೇಹಿತರು ನೋಡಿ ಸದುಪಯೋಗ ಪಡಿಸ್ಕೊಳ್ತೀರಂತ ಭಾವಿಸ್ತಾ, ಇನ್ನು ಕಣಗಿಲೆ ಗಿಡದ ಪಾಟಿನ ಮಣ್ಣು 1 ಇಂಚಿನಷ್ಟು ಒಣಗದ ಹೊರತು ನೀರನ್ನು ಕೊಡುವುದನ್ನು ತಪ್ಪಿಸಿ ನಿರಂತರವಾಗಿ ಅನಾವಶ್ಯಕವಾದಂಥ ನೀರು ಉಣಿಸುವುದರಿಂದ ಗಿಡಗಳ ಬೇರು ಕೊಳೆಯುವ ಸಾಧ್ಯತೆ ಹೆಚ್ಚಾಗಿ ಗಿಡ ಸರ್ವನಾಶವಾಗಬಹುದು. ಕೊಟ್ಟಂಥ ನೀರು ಸರಿಯಾದ ಪ್ರಮಾಣದಲ್ಲಿ ಉಪಯೋಗವಾಗಿ ಉಳಿದ ಬೇಡವಾದಂಥ ನೀರು ಪಾಟಿನಲ್ಲಿರುವಂಥ ತಳಭಾಗದ ಡ್ರೈನ್ ಹೋಲ್ ಮೂಲಕ ಹರಿದು ಹೋಗುವಂತೆ ಎಚ್ಚರ ವಹಿಸುವುದು ಮುಖ್ಯ. ಇನ್ನು ಕಣಗಿಲೆ ಗಿಡಕ್ಕೆ ಸಾಕಷ್ಟು ಹೂ ಬಿಡುವಂತೆ ಮಾಡಲು ಬೋನ್ ಮೀಲ್, ದನದ ಕೊಟ್ಟಿಗೆ ಗೊಬ್ಬರ, ಎಪ್ಸಮ್ ಸಾಲ್ಟ್, ನೀಮ್ ಕೇಕ್ ಪೌಡರ್,
ವರ್ಮಿ ಕಂಪೋಸ್ಟ್ಗಳನ್ನು ಬೆರೆಸಿದಂತಹ ಗೊಬ್ಬರದ ಮಿಶ್ರಣವನ್ನು ಪ್ರತಿ 15 ದಿನಗಳಿಗೊಮ್ಮೆ 1 ಸ್ಪೂನ್ನಂತೆ ನೀಡುವುದರಿಂದ ಗಿಡಗಳಿಗೆ ಬೇಕಾಗುವಂಥ ಉತ್ತಮ ಪೋಷಕಾಂಶಗಳ ಲಭ್ಯತೆ ಆಗೋದರ ಜೊತೆಗೆ ನೀರಿನೊಂದಿಗೆ ಪ್ರತಿ ವಾರಕ್ಕೊಮ್ಮೆ ವಿಭಿನ್ನ ರೀತಿಯ ಮನೆಯಲ್ಲೇ ಸುಲಭವಾಗಿ ತಯಾರಿಸಿಕೊಳ್ಳಬಹುದಾದಂಥ ದ್ರವ ಗೊಬ್ಬರಗಳನ್ನು ಪೂರೈಕೆ ಮಾಡ್ತಾ ಇದ್ದರೆ ಗಿಡಗಳು ಸದಾ ಆರೋಗ್ಯವಾಗಿ ತುಂಬಿರುತ್ತದೆ. ಇಂತಹ ದ್ರವ ಗೊಬ್ಬರಗಳ ತಯಾರಿಕೆಯ ವಿಡಿಯೋಗಳು ಕೂಡ ಪ್ಲೇಲಿಸ್ಟ್ನಲ್ಲಿ ಲಭ್ಯವಿದ್ದು ಡಿಸ್ಕ್ರಿಪ್ಷನ್ನಿಂದ ಅದರ ಲಿಂಕನ್ನು ಆಯ್ದುಕೊಂಡು ವಿಡಿಯೋಗಳನ್ನು ವೀಕ್ಷಣೆ ಮಾಡಬಹುದು ಅಂತ ಈ ಮೂಲಕ ತಿಳಿಸುತ್ತಾ, ಕಣಗಿಲೆ ಗಿಡಗಳಿಗೆ ಸಾಮಾನ್ಯವಾಗಿ ಮೀಲಿಬಗ್ಸ್ ಆಫಿಡ್ಸ್ಗಳಂತಹ ಕಾಯಿಲೆ ಹೆಚ್ಚಾಗಿರುತ್ತದೆ. ಮೀಲಿಬಗ್ಸ್ಗಳನ್ನು ತೊಲಗಿಸಲು 1 ಲೀಟರ್ ನೀರಿಗೆ 5 ml ಬೇವಿನ ಎಣ್ಣೆ, 1 ಚಿಟಿಕೆ ಬೇಕಿಂಗ್ ಸೋಡಾ, 5 ಹನಿ ಡಿಶ್ ಸೋಪ್ ಜೆಲ್ 1 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ವಾರಕ್ಕೊಮ್ಮೆ ಸ್ಪ್ರೇ ಮಾಡುವುದರಿಂದ ಇಂತಹ ಕೀಟದ ರೋಗ ಬಾಧೆಯಿಂದ ಕಣಗಿಲೆ ಗಿಡವನ್ನು ರಕ್ಷಿಸಿ ಸಾಕಷ್ಟು ಹೂವಿನ ಇಳುವರಿಯನ್ನು ಸದಾ ಪಡೆಯುತ್ತಿರಬಹುದು. ಇವಿಷ್ಟೇ ಸಿಂಪಲ್ ಆದಂಥ ಆರೈಕೆಯನ್ನು ತಮ್ಮದಾಗಿಸಿಕೊಂಡು ಕಣಗಿಲೆ ಗಿಡವನ್ನು ಮನೆಯಲ್ಲೇ ಸುಲಭವಾಗಿ ಬೆಳೆಸಿಕೊಂಡು ಹೂ ಪಡೆಯುವ ಆರೈಕೆ ಬಗ್ಗೆ ತಿಳಿಸಿಕೊಟ್ಟಂಥ ಇಂದಿನ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಕಾಯಕದಲ್ಲಿ ಉಪಯೋಗವಾಗಿರಬಹುದು ಎಂಬ ಆಶಯದೊಂದಿಗೆ ಮತ್ತೊಂದು ಉಪಯುಕ್ತ ಗಾರ್ಡನಿಂಗ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನಲ್ಲಿ ಆಲನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಬಂಧು ಮಿತ್ರರಿಗೂ ಶೇರ್ ಮಾಡೋದ್ರ ಜೊತೆಗೆ ಲೈಕ್ ಮಾಡ್ತೀರಾ ಅಂತ ಭಾವಿಸ್ತಾ, ನಿಮ್ಮಲ್ಲಿರುವ ಸಂದೇಹಗಳಿಗೆ ಕಮೆಂಟ್ನಲ್ಲಿ ಪ್ರಶ್ನಿಸಿದರೆ ಉತ್ತರಿಸುವ ಭರವಸೆ ನೀಡುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.